1 ವಾರ ಆಯ್ತು. ಇಬ್ರು ಬೀಚಲ್ಲಿ ಪಾರ್ಕಲ್ಲಿ ಸುತ್ತಾಡಿದೆ ಆಯ್ತು. ಬೇರೆ ಏನಾದ್ರೂ ಪ್ರಯೋಜನ ಆಯ್ತಾ? ಮೊದಲು ಅವನ ಜೊತೆ ಸ್ನೇಹ ಬೆಳೆಸಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತಾ? ಇಷ್ಟು ಶಾರ್ಟ್ ಟೈಮಲ್ಲಿ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಬರೋ ಥರ ಮಾಡಿದ್ದೀನಿ. ಇವಾಗ ಅದನ್ನ ಇಟ್ಕೊಂಡು ಮುಂದುವರಿಬೋದು ನಾನು. ನೀನು ಪ್ರಯತ್ನ ಪಡ್ತಾ ಇಲ್ಲ ಅಂತಲ್ಲ ಕಿಚ್ಚು ಹೇಳ್ತಾ ಇರೋದು, ಸಮಯ ಮೀರೋಗ್ತಿದೆ ಅಂತ ನೆನಪಿಸ್ತಾ ಇರೋದು. ಏನ ಇದನ್ನೆಲ್ಲ ಟೈಮ್ ಟೇಬಲ್ ಇಟ್ಕೊಂಡು ಕೆಲಸ ಮಾಡೋದಕ್ಕಾಗತ್ತಾ? ಮೊದಲೆಲ್ಲ ನೀವು ಟ್ರೈ ಮಾಡಿ ಏನೂ ಕೆಲಸ ಆಗಿಲ್ಲ ಅಲ್ವಾ? ಸ್ವಲ್ಪ ಸಮಾಧಾನವಾಗಿರಿ. ಸಮಾಧಾನವಾಗಿರೋ ಟೈಮಲ್ಲಿ ಆಗೋಯ್ತು. ಇಷ್ಟರಲ್ಲಿ ಡೇವಿಡ್ ಕತೆ ಮುಗಿಸ್ತೀನಿ. ಆ ಅಮಾಯಕನ್ ಸುಮ್ಮನೆ ಬಿಡಕ್ಕಾಗಲ್ವಾ? ಅವ್ರು ಹೇಗಾದ್ರೂ ಬದುಕೊಳ್ಳಿ. ಅಮಾಯಕ ವಿಷ ಸರ್ಪ ಅವನು, ನಿನಗೆ ಗೊತ್ತಿಲ್ಲ. ಮಕ್ಬೂಲ್, ನಾನ್ ನಿಮ್ಗೆ ಸುಮಾರು ಸಲ ಹೇಳಿದ್ದೀನಿ ಇದನ್ನ ಡ್ರ್ಯಾಗ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ. ಆ ಮೆಮರಿಯಿಂದ ನಮ್ಗೆ ಯಾವ ಯೂಸು ಇಲ್ಲ, ಗೊತ್ತು ತಾನೆ? ಒಬ್ರಿಗೊಬ್ರು ಹೊಡೆದಾಡ್ಕೊಂಡ್ರೆ ನಮ್ ಕೆಲಸ ಕಡಿಮೆ ಆಗುತ್ತೆ ಅನ್ಕೊಂಡೆ. ಪಟೇಲ್ ಕಾಲ್ ಮಾಡಿ, ಡೇವಿಡ್ನ ಇಟ್ಕೊಂಡು ಯೂಸ್ ಇಲ್ಲ, ಜಸ್ಟ್ ಗೆಟ್ ಔಟ್. ಹಾಗೆ ಇನ್ನೊಂದು ವಿಷಯ, ಜೀವನದಲ್ಲಿ ಹಿಂದೆಂದು ನೀನ್ ನಮ್ಮನ್ನು ನೋಡಿಲ್ಲ, ಹಾಗೆ ಡೇವಿಡ್ನು. ಅರ್ಥ ಆಯ್ತಾ? ಮ್ಯಾಮ್ ಪ್ಲೀಸ್ ಬಾ ಕೂತ್ಕೋ. ಇನ್ನೊಂದು ಪ್ಲಾನ್ ಕೂಡ ಇದೆ. ಡೇವಿಡ್ನ ಕರ್ಕೊಂಡು ಆ ಹಳೆ ಯಾತ್ರೆನ ರಿಪಿಟೇಷನ್ ಮಾಡಿಸ್ಬೇಕು. ನೀನು ಅದನ್ನು ಹೆಂಗಾದ್ರೂ ಮಾಡಿ ಒಪ್ಪಿಸ್ಬೇಕು. ಬಾಂಬೆ ಟು ಮ್ಯಾಂಗ್ಳೂರ್. ಅದೃಷ್ಟ ಇದ್ದರೆ ಉಡುಪಿಲಿ ಆಕ್ರಮಣ ಆಗಿದ್ದ ಜಾಗ ರೀಚ್ ಆಗೋಕ್ಕೂ ಮುಂಚೆ ಡೇವಿಡ್ಗೆ ಏನಾದರೂ ಒಂದು ನೆನಪಾಗುತ್ತೆ. ಅವನ್ ನೆನಪಲ್ಲ, ಅವನ್ ಜೀವ ನಿನ್ ಕೈಲಿರೋದು. ಅವ್ರು ಡೇವಿಡ್ನ ಕೊಲ್ತಾರೆ ಅಲ್ವಾ? ಯಾವುದು ಅತಿ ಹೆಚ್ಚು ತಿಳ್ಕೊಳ್ದೇ ಇರೋದು ಅದು ನಿನ್ಗೆ ಒಳ್ಳೇದು. ಅವತ್ತೇ ನಿನ್ಗೆ ಹೇಳಿದ್ನಲ್ಲ, ಇವಾಗ ಮನುಷ್ಯ ಸಾಯೋದಕ್ಕೆ ದಾರಿ ತೋರಿಸ್ಬೇಕು. ಅದೇ ಅಲ್ಲ ನನ್ನ ಕೆಲಸ. ಅವರು ಡೇವಿಡ್ನ ತುಂಬಾ ದಿನ ಬದುಕೋಕ್ ಬಿಡಲ್ಲ. ಸರ್ವನಾಶ. ಇದೆಲ್ಲ ಬೇಡ ಅಂತ ಅವತ್ತೇ ಹೇಳಿರ್ಲಿಲ್ವ ಕಿಚ್ಚು? ಈಗಲೇ ಇದನ್ನೆಲ್ಲ ಬಿಟ್ಬಿಡು. ಯಾರಿಗೆ ಕಾಲ್ ಮಾಡ್ಬೇಕೋ ಮಾಡ್ಬಿಡು. ನಮಗಿದೆಲ್ಲ ಬೇಕಾ? ನಾನೇನ್ ಮಾಡಿಲ್ಲ ಅಂದ್ರೂ ಅದು ನಡ್ದೆ ನಡೆಯುತ್ತೆ. ಡೇವಿಡ್ಗೆ ತಾನು ಯಾರು ಅಂತ ಸ್ವಲ್ಪ ನೆನಪಾದ್ರೂ ಸಾಕು, ಅವ್ರ ಕೈಲಿ ಇವ್ರನ್ನ ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ನೋಡ್ತಿರು. ಅನ್ಕೊಂಡ್ ಹಾಗೆ ಆಗ್ಲಿಲ್ಲ ಅಂತಂದ್ರೆ ಅವಾಗ ನಾನೇ ಎಲ್ಲಾನು ಹೇಳ್ಬಿಡ್ತೀನಿ ಅವ್ರಿಗೆ. ಎಲ್ಲಾದ್ರೂ ಹೋಗಿ ಬದುಕೊಳ್ಳಿ. ಮತ್ತೆ ಮುಂದೇನು? ಆಮೇಲೆ ನಿನ್ ಕತೆ ಏನು ಕಿಚ್ಚು?